ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಭರತ್ ನಗರದ 1ನೇ ಹಂತದಲ್ಲಿ ಇರುವ ಶ್ರೀ ಪಂಚಮುಖಿ ಗಣೇಶ ದೇವಾಲಯದ ಪಾರ್ಕ್ ಮತ್ತು ಪಾರ್ಕ್ನ ಆವರಣದಲ್ಲಿ ಇರುವ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರಕ್ಕೆ ಬೀಗ ಹಾಕಲಾಗಿದ್ದು, ಇದರಿಂದ ಪ್ರತಿನಿತ್ಯ ಯೋಗ ಮತ್ತು ವಾಕಿಂಗ್ ಮಾಡುವವರಿಗೆ ತೀವ್ರವಾದ ತೊಂದರೆಯಾಗುತ್ತಿರುತ್ತದೆ. ಈ ಘಟನೆಯಿಂದ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು, ಈ ಕೂಡಲೇ ಯೋಗ ಕೇಂದ್ರದ ಬೀಗ ತೆಗೆಯದಿದ್ದಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಸ್ಥಳೀಯ ನಿವಾಸಿಗಳು ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. ಇಂದು ಮುಂಜಾನೆ ಸಾರ್ವಜನಿಕರು ಪಾರ್ಕ್ನ ಮುಂಭಾಗ ರಸ್ತೆಯಲ್ಲಿ ಯೋಗಾಭ್ಯಾಸ ಮಾಡುವ ಮೂಲಕ ಪ್ರತಿಭಟಿಸಿದ್ರು. ಓಕೆ ಸರ್, ಇವತ್ತು ಯೋಗ ಕೇಂದ್ರಕ್ಕೆ ಏನು ಬೀಗ ಹಾಕಿದ್ದಾರೆ, ಯಾರು ಇದು, ಏನಕ್ಕೆ ಕಾರಣ, ಎಷ್ಟು ವರ್ಷದಿಂದ ಇಲ್ಲಿ ಯೋಗ ಕೇಂದ್ರದಲ್ಲಿ ಯೋಗಾಭ್ಯಾಸ ಮಾಡ್ತಿದ್ರಿ? ನೋಡಿ, 2001ರಲ್ಲಿ ಸರ್ ಪರಿಚಯ ಮಾಡ್ಕೊಂಬಿಡಿ ಫಸ್ಟ್. ನನ್ನ ಹೆಸರು ಭರತೇಶ ಅಂತ. ನಾನು ಒಬ್ಬ ಸಾಮಾಜಿಕ ಕಾರ್ಯಕರ್ತ, ಮತ್ತೆ ಈ ಶಾಖೆಗೆ ಸಂಬಂಧಪಟ್ಟಂಗೆ ನಾನು ಕಾರ್ಯಕರ್ತ. ಈ ಯೋಗ ಸಂಘಟನೆಗೆ ಜನ ಜೋಡಿಸೋದು, ಕಾರ್ಯಕ್ರಮಗಳು ಮಾಡಿಸೋದು, ಪ್ರತಿಯೊಂದಕ್ಕೂ ನಾನು ಜೋಡಿಸ್ಕೊಂಡಿದ್ದೀನಿ. 2001ರಲ್ಲಿ ಈ ಕಟ್ಟಡ ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಅಂತಾನೆ ಈ ಕಟ್ಟಡ 2017ರಲ್ಲಿ ಜನವರಿನಲ್ಲಿ ಉದ್ಘಾಟನೆ ಆಗುತ್ತೆ. ಸ್ವಾಮಿ ವಿವೇಕಾನಂದ ಯೋಗ ಕೇಂದ್ರ ಅಂತ ಫಲಕನೂ ಸಹಿತ ಇದೆ. ಈ ಕಟ್ಟಡ 2017ರಿಂದ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಿರ್ತೀವಿ. ನಾವು ನಮ್ಮ ಕೈಂಕರ್ಯ ಏನಂದ್ರೆ ನಿತ್ಯ ಬೆಳಿಗ್ಗೆ 5:30ಯಿಂದ 7 ಗಂಟೆ ಮತ್ತೆ ಸಂಜೆ 5ರಿಂದ 6:30ವರೆಗೂ ನಿತ್ಯ ದಿವಸದಲ್ಲಿ 2 ಬಾರಿ ನಾವು ಯೋಗ ಹೇಳ್ಕೊಡ್ತೀವಿ. ಸಮಾಜಕ್ಕೆ ಉಚಿತವಾಗಿ ಯೋಗ ಹೇಳ್ಕೊಡ್ತೀವಿ. ನಾವಿಲ್ಲಿ ನುರಿತ ಶಿಕ್ಷಕರಿಗೆ ಯಾವುದೇ ಸಹಿತ ಶುಲ್ಕ ಕೊಡಲ್ಲ. ನಾವು ಸಮಾಜದಲ್ಲಿಯೂ ಸಹಿತ ಯಾರೇ ಅಭ್ಯಾಸಕ್ಕೆ ಬರೋರಿಗೆ ಜಾತಿ ಮತ ಧರ್ಮ ಇಲ್ದಲೇನೆ ಯಾರ ಹತ್ರನೂ ಸಹಿತ ನಾವು ಶುಲ್ಕ ಮಾತಾಡೋಣ. ಕಾರ್ಯಕ್ರಮಗಳು ಮಾಡ್ತೀವಿ. ಸಂಸ್ಕಾರಯುತ ಕಾರ್ಯಕ್ರಮ ಮಾಡ್ತೀವಿ. ಕೆಲವು ಸಲ ಮಾತೃಭೋಜನ ಅಂತ ಒಂದು ಕಾರ್ಯಕ್ರಮ ಮಾಡ್ತೀವಿ. ವಸಂತ ಶಿಬಿರ ಮಾಡ್ತೀವಿ. ಮಕ್ಕಳ ಶಿಬಿರ ಮಾಡ್ತೀವಿ. ಮಕ್ಕಳ ಶಿಬಿರ ಅಂತೂ ಇದ್ರೊಳಗಡೆ ಸುಮಾರು ಒಂದು 15ರಿಂದ 20 ದಿವಸ ಕನಿಷ್ಠ 1 ತಿಂಗಳು ಬಂದ ಎಲ್ಲಾ ಮಕ್ಕಳನ್ನು ಸಹಿತ ನಾವು ಜೋಡಿಸಿ ಮಕ್ಕಳಿಗೆ ಸಂಸ್ಕಾರ ಏನ್ ಕಲಿಸ್ಬೇಕು, ಮಕ್ಕಳಿಗೆ ವೈಯಕ್ತಿಕ ಮತ್ತೆ ವ್ಯಕ್ತಿ ವಿಕಸನದ ಬಗ್ಗೆ ಏನ್ ಕಾರ್ಯಕ್ರಮ ಮಾಡ್ಬೇಕು ಅಂತ ಮಾಡ್ತೀವಿ. ಎಲ್ಲ ಆದ್ಮೇಲೆ ಕಡೆಗೆ ಒಂದು ಪ್ರವಾಸ ಮಾಡ್ತೀವಿ. ನಿಮ್ಗೊಂದು ಗೊತ್ತಿರ್ಲಿ, ಪ್ರವಾಸದಲ್ಲಿ ನಾವು 1 ಹನಿ ನೀರು ಮತ್ತೆ 1 ತುತ್ತು ಅನ್ನ, ಅದನ್ನ ನಾವು ಯಾಕೆ ವ್ಯರ್ಥ ಮಾಡ್ದಲ್ಲ ಹೆಂಗ್ ಯೂಸ್ ಮಾಡ್ಬೇಕು, ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ಆ ಚಿಕ್ಕ ಮಕ್ಕಳಿಂದ ಸಹಿತ ನಾವು ಹೇಳ್ಕೊಡೋ ಪ್ರಯತ್ನ ಮಾಡ್ತೀವಿ. ಹಿಂದಿನ ಬಾರಿ ನಮ್ಮ ಕಾರ್ಯಕ್ರಮದ ಶೀರ್ಷಿಕೆನೇ ಅದು, ಹನಿ ನೀರು ಮತ್ತೆ ಹಗಲ ಅನ್ನ ಅಂತ. ಈ ತರ ಕಾರ್ಯಕ್ರಮ ಮಾಡಿ ಸಮಾಜಕ್ಕೆ ನಾವು ಉಚಿತವಾಗಿ ಯೋಗ ಹೇಳ್ಕೊಟ್ಟು ಆರೋಗ್ಯಕರ ಸಮಾಜಕ್ಕೋಸ್ಕರ ನಾವು ದುಡಿತೀವಿ. ಶಿಕ್ಷಕರು ಬೆಳಿಗ್ಗೆ 5:00ವರೆಗೆ ಸ್ನಾನ ಮಾಡಿ ಸ್ವಚ್ಛತೆಯಿಂದ ಬಂದು ಮಂತ್ರ ಸಮೇತ ನಾವು ಅಭ್ಯಾಸ ಹೇಳ್ಕೊಡ್ತೀವಿ, ಯಾವುದೇ ಪ್ರತಿಫಲಾಕ್ಷೇಪ ಇಲ್ದಲೇನೆ. ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿರಬೇಕು, ಬೆಳಿಗ್ಗೆ 5:00ವರೆಗೆ ಯೋಗ ಮಾಡೋದ್ರಿಂದ ಆರೋಗ್ಯ ಸಮಸ್ಯೆ ಸುಮಾರು ನಿವಾರಣೆ ಆಗ್ತದೆ. ಸೊ ಇಲ್ಲಿ ಬರೋ ಮಾತಿಯರು ಸುಮಾರೆಲ್ಲ 50 ವರ್ಷ ಕ್ರಾಸ್ ಆಗಿರೋರು ಇದ್ದಾರೆ. ತುಂಬಾ ಜನ ಆರೋಗ್ಯಕರ ದೃಷ್ಟಿಯಿಂದ ಮಾತ್ರ ಸಮಾಜಕ್ಕೆ ಉಚಿತವಾಗಿ ಹೇಳ್ಕೊಡ್ತೀವಿ. ಮತ್ತೆ ಸಂಜೆ 5ರಿಂದ 6:30 ಅದು ಉಚಿತವಾಗಿ ಹೇಳ್ಕೊಡ್ತೀವಿ. ನಾವ್ ಯಾರು ನೀವು ಬರ್ಬೇಡಿ ಅಂತ ಯಾರು ಹೇಳಿದ್ರೆ ಯಾರು ಬೇಕಾದ್ರೂ ಬರ್ಬೋದು. ಶಾಸಕರು ಬಂದ್ರೆ ನಮ್ ಖುಷಿ, ಅವ್ರಿಗೂ ಸಹಿತ ಹೇಳ್ಕೊಡ್ತೀವಿ. ಇಂಥ ಕೈಂಕರ್ಯ ಮಾಡ್ತಾರೆ. ಇಂಥ ನಾವು ಸಾಮಾಜಿಕ ಕೆಲಸ ಮಾಡೋ ನಾವು ಯೋಗ ಅಭ್ಯಾಸ ಹೇಳ್ಕೊಡ ಎಲ್ರಿಗೂ ಸಹಿತ ಕಟ್ಟಡ ನಮ್ಗೆ GBA ಆಗಿದೆ, ನಾವು ಕಟ್ಟಡನ ನಮ್ ಸುಬರ್ದಿಗೆ ತಗೋತೀವಿ ಅಂತ ಏನು ನಮ್ಗೆ ಯಾರು ಬಂದ್ ಹೇಳಿಲ್ಲ. ಆ ಮಾಹಿತಿ ಇಲ್ಲ. ಶಾಸಕರು ಹಿಂಬಾಲಕರು ಅದ್ರೊಳಗಡೆ ಆದಿತ್ಯ ರಮೇಶ್, ನಮ್ಮ ಭದ್ರಯ್ಯ ಬಾಳೆಎಲೆ ಅಂಗಡಿ ಅವ್ರ ಮಗ ಬಸವರಾಜ್ ಅನ್ನೋರು, ನಾವು GBA ಆಫೀಸ್ ಮಾಡ್ತಾರಂತೆ, ಬೀಗ ಹಾಕ್ತಿವಿ ಅವ್ರು ಹೇಳ್ತಾರೆ. GBA ಅಧಿಕಾರಿಗಳಾಗ್ಲಿ ಅಥವಾ ಕಾರ್ಪೊರೇಷನ್ BBMP ಅಧಿಕಾರಿಗಳ ಇವತ್ತಿನ ಒಬ್ರು ಅಧಿಕೃತವಾಗಿ ಬಂದಿಲ್ಲ. ಸ್ಥಳೀಕರು ಯಾವುದೇ ಸರ್ಕಾರಿ ಅಧಿಕಾರಿಗಳಲ್ಲ, ಯಾವುದೇ ಅಧಿಕಾರಿಗಳಲ್ಲ, ಯಾವುದೇ ಸರ್ಕಾರಿ ಹುದ್ದೆನಲ್ಲಿ ಇಲ್ಲದೆ ಇರೋರು ಹೇಳ್ತಾರೆ. ಸರ್ಕಾರಿ ಹುದ್ದೆನಲ್ಲಿ ಜವಾಬ್ದಾರಿ ಇರೋರು ಇವತ್ತಿನವರೆಗೂ ಸಹಿತ ಬಂದು 2017ರಿಂದ ನಿರಂತರವಾಗಿ ಅಭ್ಯಾಸ ಮಾಡ್ತಿದ್ದೀರಿ. ಯೋಗ ಕಟ್ಟಡ ಇದೆ, ನಾವು ಮುಂದುವರೆದ ಭಾಗವಾಗಿ GPAಗೆ ಕಚೇರಿ ಇಲ್ಲಲೇ ಇರೋ ಪ್ರಯುಕ್ತ ನಾವು ಈ ಜಾಗ ತಗೋತಾ ಇದೀವಿ ಅಂತೆಲ್ಲೂ ಹೇಳಿಲ್ಲ. ಕೇಳಿದಾಗ ಹೇಳ್ತಾರೆ
ಮೊನ್ನೆ ರಮೇಶ್ ಅವ್ರು ನಿನ್ನೆ ಫೋನ್ ಮಾಡಿದಾಗ ಹೇಳ್ತಾರೆ, ಸರ್ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನೀವು MLA ಹತ್ರ ಬಗೆಹರಿಸ್ಕೊಳ್ಳಿ ಅಂತ. ಯೋಗಾಶಕ್ಕೆ ನಮಗೆ ಗೇಟು ಬೀಗ ತೆಗ್ದಿಲ್ಲ ಸ್ವಾಮಿ, ರೋಡಲ್ಲಿ ಮಾಡ್ತಾ ಇದ್ದೀವಿ, ಚಳಿ. ಏನ್ ಹೇಳ್ತೀರಿ ಅಂದ್ರೆ ನನ್ಗೋದಕ್ಕೂ ಸಂಬಂಧ ಇಲ್ಲ, MLA ಅವ್ರ ಹತ್ರ, ಶಾಸಕರ ಹತ್ರ ನೀವು ಬಗೆಹರಿಸ್ಕೊಳ್ಳಿ. ನಾವೇನ್ ಈ ಸಣ್ಣ ವಿಷಯದಲ್ಲಿ ನಾವು ಶಾಸಕರ ಹತ್ರ ಬಗೆಹರಿಸೋ ವಿಷಯನ BBMP ಅಧಿಕಾರಿಗಳು ಗೇಟ್ ತೆಗಿಬೇಕು. ಯೋಗ ಕಟ್ಟಡಕ್ಕೆ ಏನು ಕೊಟ್ಟಿದ್ದಾರೆ ಅದು ನಿರಂತರವಾಗಿ ಏನ್ ನಾವು ಅಭ್ಯಾಸ ಮಾಡ್ತೀವಿ ಅದಕ್ಕೊಂದು ಅವಕಾಶ ಮಾಡ್ಕೊಳ್ಬೇಕು. ಇಷ್ಟು ತೊಂದರೆ ಆಗ್ತಿದ್ರು ಸಹಿತ ಯಾವುದೇ ಸರ್ಕಾರಿ ಅಧಿಕಾರಿ, ನಿನ್ನೆನೂ ಸಹಿತ ರಸ್ತೆನಲ್ಲಿ ಮಾಡಿದೀವಿ, ತುಂಬಾ ಜನ ವಾಕ್ ಮಾಡೋರು, ಪಾರ್ಕಲ್ಲಿ ವಾಕ್ ಮಾಡೋರೆಲ್ಲ ಬಂದು ಕೇಳಿದ್ದಾರೆ ಏನಾಗಿದೆ ಅಂತ. ಹಿಂಗ್ ಗೇಟ್ನು ತೆಗಿತಲ್ಲ ಸ್ವಾಮಿ, ಗೇಟ್ ನಾವು 5:15 ಒಬ್ರು ಬರ್ಲಿ ಇಬ್ರು ಬರ್ಲಿ 100 ಜನ ಬರ್ಲಿ 5:15 ಅಂತೂ ಖಂಡಿತವಾಗಿ ಶುರು ಆಗುತ್ತೆ. ಶಾಸಕರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದೀರಾ? ಶಾಸಕರಿಗೆ ತಿಳಿಸಿದ್ರ ಸರ್? ಕೆಂಪೇಗೌಡ ಕ್ಷೇಮಾಭಿವೃದ್ಧಿ ಸಂಘದ ಮುಖ್ಯನೂ ಸಹಿತ ಪತ್ರ ಕೊಟ್ಟಿದ್ವಿ. ನೀವುಗಳು ಅಭ್ಯಾಸ ಮಾಡೋಂತ ಸಾರ್ವಜನಿಕರು ಬರವಣಿಗೆ ಕೊಟ್ಟಿದ್ದೀರಾ? ಕೊಟ್ಟಿದೀವಿ, ತಂಡೋಪತಂಡವಾಗಿ ಹೋಗಿ ಅವ್ರೇನು ಕೇಳ್ಕೊಂಡಿದೀವಿ. ಇಷ್ಟು ಸಂದ ಅವ್ರ ಉತ್ತರ ಏನ್ ಕೊಟ್ರು ನಿಮ್ಗೆ? ಅವರು ಬಾಡಿಗೆ ಕೊಡ್ತಾರೆ, BBMP ಸೇರಿದ್ದದು ಬಾಡಿಗೆ. ಅಲ್ಲಿ ಏನೋ ಇದು ಎಲ್ಲ ಕುಡ್ದು ತಿಂದು ಎಲ್ಲ ಮಾಡ್ತಾರೆ, ಅದರಿಂದ ಕೊಡ್ತಿಲ್ಲ ಅಂದ್ರು. ಅದು ಯಾವ್ದು ನಡೆದೇ ಇಲ್ಲ. ಅವ್ರ ಆತರ ಹೇಳಿಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ? ಅವ್ರಿಗೆ ಏನೋ ಒಂದ್ ಕಾರಣ ಬೇಕು, ಒಂದ್ ಸಬು ಬೇಕು ಕೀ ಇಸ್ಕೊಳಕ್ಕೆ ಅನ್ನೋದು ಒಂದ್ ಬಿಟ್ರೆ ಅವ್ರು ಹೇಳ್ತಾರೆ ನಿಮಗೆ ಜಾಗ ಕೊಡಲ್ಲ, ನಾವು GB ಆಫೀಸ್ ಮಾಡ್ತೀವಿ ಅಂತ ಒಂದ್ಸಲಿ ಹೇಳ್ತಾರೆ, ಒಂದ್ಸಲಿ ಹೇಳ್ತಾರೆ ಕಟ್ಟಡದ ಬಾಡಿಗೆ ಕೊಟ್ಬಿಟ್ಟು ನೀವು ಜಾಗ ತಗೊಳ್ಳಿ ಅಂತಾರೆ. ಆಯ್ತು, ನಾವ್ ಹೇಳ್ತೇವೆ ಕಟ್ಟಡದ ಯಾರೋ ಶಾಸಕರು ಹೇಳಿದ್ದ, ಹೇಳಿದ್ರೆ ಕಟ್ಟಡಕ್ಕೆ ಬಾಡಿಗೆ ಕೊಟ್ಬಿಟ್ಟು ನೀವು ಯೋಗಾಭ್ಯಾಸ ಮಾಡ್ಕೊಳ್ಳಿ, ನಾವು ಕೊಡಲ್ಲ ಅಂತ. ಅಂತ ಪೀರಿಯಡ್ಸ್ ನ ಮೆನ್ಷನ್ ಮಾಡಿ ಬರ್ಕೊಡಿ. ಸರಿ, ನಿಮ್ ಮುಂದಿನ ನಿರ್ಧಾರ ಅವ್ರು ಕೊಡ್ಲಿಲ್ಲ ಅಂತ ಏನ್ ಮಾಡ್ತೀರಾ? ಪ್ರಶ್ನೆನಲ್ಲಿ ಮಾಡ್ತೀವಿ. ಕಾನೂನಾತ್ಮಕ ನಮಗೆ ಬೀಗ ಹೊಡೆದು ಮಾಡೋದು ಇದಿಲ್ಲ, ನಮ್ಗೆ ಅದು ನಮ್ಮ ವ್ಯಾಪ್ತಿಗೆ ಬರೋಲ್ಲ. ಕೊಡ್ಲಿಲ್ವಾ ನಾವು ಹೋರಾಟ ಅನ್ಕೊಂಡು, ಅವ್ರು ಹೋರಾಟ ಅನ್ಕೋಬಹುದು, ಪ್ರತಿಭಟನೆ ಅನ್ಕೊಂಡು ಏನಾರ ಅನ್ಕೊಳ್ಳಿ. ನಮಗೆ ಸದ್ಯಕ್ಕೆ ಇಲ್ಲಿ ಅನ್ಯಾಯ ಆಗಿದೆ. ನಾವು ಅಭ್ಯಾಸ ಮಾಡ್ತಿದ್ವಿ, ಸಾರ್ವಜನಿಕರಿಗೆ ಯೋಗಾಭ್ಯಾಸ ಹೇಳ್ಕೊಡ್ತಾ ಇದ್ವಿ, ಆರೋಗ್ಯಕರ ದೃಷ್ಟಿಯಿಂದ ನಮ್ಗೆ ಅನ್ಯಾಯ ಆಗಿದೆ ಸ್ವಾಮಿ, ಇಲ್ಲಿ ಮಾಡಕ್ ಅವಕಾಶ ಕೊಡ್ಲಿಲ್ಲ, ದೇವಸ್ಥಾನದಲ್ಲೂ ಕೊಡ್ತಾ ಇಲ್ಲ, ಗೇಟ್ ಬೀಗ ಹಾಕಿದ್ದಾರೆ ಅಂತ ರಸ್ತೆನಲ್ಲಿ ಮಾಡ್ತಿದೀವಿ. ಅಂದ್ರೆ ಪಾರ್ಕ್ ಸೇರಿ ಇನ್ಕ್ಲೂಡಿಂಗ್ ಗೇಟ್ ಬೀಗ ಹಾಕಿದ್ದಾರೆ. ನೋಡಿ 7 ಗಂಟೆ ಆದ್ರೂನು ಇದನ್ ಬಂದಿದ್ದಾರೆ ಪೂಜೆಗೆ. ಮಾತೇರಿಯಲ್ಲಿ ಗಣೇಶನ್ ದೇವಸ್ಥಾನ ಇವತ್ತು ದತ್ತ ಜಯಂತಿ, ಇವತ್ತು ಹುಣ್ಣಿಮೆ, ಅಲ್ಲಿ ಒಳಗಡೆ ಹುತ್ತಾ ಇದೆ, ತುಂಬಾ ಜನ ಪೂಜೆ ಮಾಡ್ತಾರೆ, ಬೆಳಗಿನ ಜಾವತ್ ಪೂಜೆ ಮಾಡ್ತಾರೆ. ಅದು ಈ ಸಮಯದಲ್ಲಂತೂ ಜಾಸ್ತಿ ಮಾಡ್ತಾರೆ. ಸಮೇತ ಬಂದು ವಾಪಸ್ ಹೋಗಿರೋದನ್ನ ಕೆಲವು ರೆಕಾರ್ಡ್ ಮಾಡಿದ್ರಿ ನೀವು. ಇದನ್ನ 15-20 ದಿವಸ ಅಲ್ಲೇ ಆಯ್ತಾಯ್ತು ಹೇಳಿ ನೀವು. ಚಳಿನಲ್ಲಿ ಎಲ್ಲಾದ್ರೂ ಸೇರ್ಕೊಂಡು ಚಳಿನಲ್ಲೇ ಮಾಡ್ತಿದ್ವಿ. ಇವತ್ತೆಲ್ಲ ನಾಳೆ ಬರ್ಬೋದು, ಅಥವಾ ಅವ್ರಿಗೆ ತಪ್ಪು ಮಾಹಿತಿನ ಮತ್ತೊಂದು ಕೇಳ್ಬೋದು, ಜಾಗ ಕೊಡ್ತಾರೆ ಅನ್ನೋ ಒಂದು ಆಶಾಭಾವನೆಯಿಂದನೇ ಇವತ್ತು ಮಾಡ್ತೀವಿ. ನಾವು ರಸ್ತೆ ಮಾಡ್ತಿರೋದ್ರಿಂದ ಬೇರೆ ಇನ್ನೊಬ್ಬರ ವಿರುದ್ಧ ನಾವು ಹೋಗ್ಬೇಕಂತಲ್ಲ, ನಮಗ್ ಜಾಗ ಕೊಡ್ಲಿ ಅನ್ನೋ ಉದ್ದೇಶದಿಂದ ನಮ್ಮ ಕೈಂಕರ್ಯ ಏನಿದೆ ಅದನ್ನ ನಾವು ಮಾಡ್ತಾ ಇದ್ದೀವಿ. ಓಕೆ. ನನ್ನ ಹೆಸರು ಪವಿತ್ರ ಅಂತ. ಇಲ್ಲಿ ಸುಮಾರು ವರ್ಷದಿಂದ ಯೋಗಾಭ್ಯಾಸ ಮಾಡ್ತಾ ಇದ್ದೀನಿ. ಎಂದಿನಂತೆ ನಾವು ಅಭ್ಯಾಸ ಮಾಡ್ಬೇಕು ಅಂತ ಬಂದ್ವಿ. ಬೆಳಗ್ಗೆ ಏನು ಯೋಗ ಕ್ಲಾಸ್ ಓಪನ್ ಆಗಿತ್ತು, ನಾವು ಗಣೇಶನ ದೇವಸ್ಥಾನದ ಹತ್ರ ಕಂಟಿನ್ಯೂ ಮಾಡಿದ್ವಿ. ನಮ್ಗೇನು ಕಮ್ಯುನಿಕೇಶನ್ ಇಲ್ಲ, ಫಸ್ಟ್ ಥಿಂಗ್ ನಮ್ಗೇನು ಕಮ್ಯುನಿಕೇಶನ್ ಇಲ್ಲ, ಯೋಗ ಕ್ಲಾಸ್ ಕ್ಲೋಸ್ ಆಗ್ತಾ ಇದೆ ಅಂತ ಹೇಳಿ. ಸೊ ನಾವು ಕಂಟಿನ್ಯೂ ಮಾಡಿದ್ವಿ, ಎಲ್ಲರೂ ಬಂದಿದ್ವಿ. ಅದೇ ತರ ಹೋಗಿ ಗಣೇಶನ ದೇವಸ್ಥಾನದ ಮುಂದೆ ಕಂಟಿನ್ಯೂ ಮಾಡಿದ್ವಿ. ಒಂದು ಸ್ವಲ್ಪ ದಿವಸ ಚಳಿಗಾಲದಲ್ಲಿ, ಇದೇ ಚಳಿಗಾಲದಲ್ಲಿ ಕಂಟಿನ್ಯೂ ಮಾಡ್ತಾ ಬಂದ್ವಿ. ಸ್ವಲ್ಪ ದಿನ ಆದ್ಮೇಲೆ ಇಲ್ಲಿ ಮಾಡಬೇಡಿ, ಆ ಕಡೆ ಮಾಡಿ, ಇಲ್ಲಿ ಗಣೇಶನ ದೇವಸ್ಥಾನ ಮುಂದೆ ಮಾಡಬೇಡಿ ಅಂತ ಹೇಳಿದ್ರು. ಸರಿ, ಅಲ್ಲಿಂದ ಮುಂದೆ ಹೊರದು ಪಾರ್ಕ್ ಒಳಗಡೆ ಹಾಕೊಂಡು ಮಾಡ್ತಾ ಇದ್ವಿ. ಸೊ ಈಗ ಪಾರ್ಕ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಪಾರ್ಕ್ ಬೀಗ ಹಾಕಿ ಯೋಗ ಕ್ಲಾಸ್ ಮಾಡೋರು, ನಾವು ಯೋಗಾಭ್ಯಾಸ ಮಾಡೋರ್ಗೆ ಅಷ್ಟೇ ಅಲ್ಲ, ಇಲ್ಲಿ ಪಾರ್ಕ್ ಅಲ್ಲಿ ವಾಕ್ ಮಾಡೋರ್ಗೂ ತೊಂದರೆ ಆಗೋ ರೀತಿಯಲ್ಲಿ ಪಾರ್ಕಿಂಗ್ ಗೇಟ್ ಕ್ಲೋಸ್ ಮಾಡಿದ್ದಾರೆ. ಅಪ್ ಟು 7 o'clock ಓಪನ್ ಮಾಡ್ತಾ ಇಲ್ಲ. ಸೊ ಇದನ್ನ ಕೇಳಕ್ಕೋಸ್ಕರ ಹೋಗಿ ನಾವು BBMP ಆಫೀಸಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಹಿಂಗಾಗಿದೆ ಏನಕ್ಕೆ ಅಂತ ಹೇಳಿದ್ರೆ GBA ಆಫೀಸ್ ಆಗ್ತಾ ಇದೆ ಅಂತ ಕೆಲವೊಬ್ರು ಹೇಳಿದ್ರು. ಕೆಲವೊಬ್ರು ಎಷ್ಟು ವರ್ಷ ಅಂತ ಇದಕ್ಕೆ ಅಂತ ಕೊಡಕ್ಕಾಗುತ್ತೆ, ಕಲ್ತಿ ಮನೇಲಿ ಮಾಡ್ಕೋಬೇಕು ಅಂತ ಹೇಳಿದ್ರು. ಸೊ ಕಲ್ತಿ ಮನೇಲಿ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಇದು ಕಲ್ತಿ ಮನೇಲಿ ಮಾಡ್ಕೊಳಕ್ಕೆ ಅಡುಗೆ ಅಲ್ಲ, ಇಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ನೀವು ಕಲ್ತಿ ಕೆಲವೊಬ್ರು ಮನೇಲಿ ಮಾಡ್ಕೊಂಡ್ರು ಕೂಡ ಏನಾಗ್ತಾ ಇದೆ ಅಂದ್ರೆ ಪ್ರತಿದಿನ ಹೊಸ ನಾಗರಿಕರು ಬರ್ತಾರೆ, ಅವರು ಕಲ್ಕೊಳ್ತಾರೆ, ಆ ತರ ಅವಕಾಶ ಕೂಡ ತಪ್ಪೋಗುತ್ತೆ. ಇಲ್ಲಿಂದ ಸುಮಾರು ನಾಗರಿಕರಿಗೆ, ವಯಸ್ಸಾದವರಿಗೆ, ಹೆಣ್ಮಕ್ಳಿಗೆ ಎಲ್ಲರಿಗೂ ನಿಯರೆಸ್ಟ್ ಜಾಗ ಆಗಿರೋದ್ರಿಂದ ಇಲ್ಲಿ ನಮ್ಗೆ ಅಭ್ಯಾಸಕ್ಕೆ ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ನಾನು ಸರ್ಕಾರಕ್ಕೆ ಕೇಳ್ಕೊತೀನಿ. ಮತ್ತೆ ಇನ್ನೊಂದು ಉಚಿತ ಅಂತ 100 ಹೊಸ ಯೋಜನೆಗಳನ್ನ ತಗೊಂಡ್ಬರ್ತಾ ಇದೀರಿ. ಆದ್ರೆ ಆಲ್ರೆಡಿ ಉಚಿತವಾಗಿರೋ ಈ ಯೋಗ ಕೇಂದ್ರ ದಯವಿಟ್ಟು ಮುಚ್ಚಬೇಡಿ. ಇಲ್ಲಿ ನಮ್ಗೆ ಆರೋಗ್ಯ ಸಿಕ್ಕಿದ್ರೆ ಬೇರೆ ನಾವೆಲ್ಲ ಪರ್ಸನಲ್ ಥಿಂಗ್ಸ್ ನಾವೇ ಖರೀದಿ ಮಾಡ್ಬೋದು. ಬಟ್ ಆರೋಗ್ಯನೇ ಇಲ್ಲದೆ ಇದ್ರೆ ಏನು ಮಾಡಕ್ಕಾಗಲ್ಲ. ಆರೋಗ್ಯ ಶಿಕ್ಷಣದಲ್ಲಿ ದಯವಿಟ್ಟು ರಾಜಕೀಯ ಮಾಡಬೇಡಿ ಅಂತ ನಾನು ನಮ್ಮ ಸರ್ಕಾರನ ಕೇಳ್ಕೊಳ್ತೀನಿ. ಸ್ಥಳೀಯ ಶಾಸಕರು ನಿಮ್ಗೆ ಒಂದು ಸಹಾಯ ಮಾಡಿದಾರ? ಏನ್ ಹೇಳಿರು ಅವರು ನಿಮ್ಮ ಮನವಿಗೆ? ಸ್ಥಳೀಯ ಶಾಸಕರನ್ನ ಕೇಳಿದಾಗ GBA ಆಫೀಸ್ಗೆ ಅಂತ ಆಗಿದೆ. ಸೊ ನಿಮ್ಗೆ 1.5 ಗಂಟೆ ಬೇಕು ಅಥವಾ ಇಷ್ಟು ದಿನಕ್ಕೆ ಬೇಕು ಅಂತಂದ್ರೆ ನಮ್ಗೆ ಇಂಜಿನಿಯರ್ಗೆ ಒಂದು ಲೆಟರ್ ಬರ್ಕೊಡಿ. ಆ ಲೆಟರ್ ಬರ್ಕೊಟ್ಬಿಟ್ಟು ಒಂದು ಬಾಡಿಗೆ ಕಟ್ಟಿ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಬಾಡಿಗೆ ಕಟ್ಟೋದಕ್ಕೆ ಇಲ್ಲಿ ಯೋಗ ಕೇಂದ್ರಕ್ಕೆ ಅಂತ ಉದ್ಘಾಟನೆ ಆಗಿರೋ ಈ
ಜಾಗಕ್ಕೆ ಬಾಡಿಗೆ ಕಟ್ಟಿ ಏನಕ್ಕೆ ಕೇಳ್ತಾ ಇದಾರೆ ನನಗಂತೂ ಅರ್ಥ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್ ಇದು ಆಫೀಸ್ ಮಾಡೋದಕ್ಕೆ ಇರೋ ಜಾಗ ಬಂದು ಪಾರ್ಕ್ ಅಲ್ಲಿ, ಸಾರ್ವಜನಿಕ ಆಸ್ತಿ ಪಾರ್ಕ್ ಅಲ್ಲಿ ಇರೋದು ನಾನು ಇಲ್ಲಿವರೆಗೂ ಯಾವ್ದೋ ಆಫೀಸ್ಗಳು ನೋಡಿಲ್ಲ. ಸೊ ಆಫೀಸ್ ಇದೇ ಜಾಗ ಯಾಕೆ ಬೇಕು? ಯೋಗ ಕೇಂದ್ರ ಅಂತಾನೆ ಉದ್ಘಾಟನೆ ಆಗಿರೋ ಜಾಗ ಆಫೀಸ್ಗೆ ಹಾಕ್ಬೇಕು, ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾವು ಕಂಟಿನ್ಯೂ ಮಾಡ್ತಿದ್ವಿ ರಿಕ್ವೆಸ್ಟ್ ಮಾಡೋದನ್ನ, ಇಲ್ಲಿವರೆಗೂ ನಾವು ಏನೋ ರಿಕ್ವೆಸ್ಟ್ ಮಾಡ್ತಾ, ನಾವು ಹೋರಾಟ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಬಟ್ ನಮ್ಗೆ ಏನ್ ಹೇಳ, ಅವರು ರೆಸ್ಪಾಂಡ್ ಮಾಡ್ತಾರ, ವೇ ಆಫ್ ರೆಸ್ಪಾಂಡಿಂಗ್. ಒಬ್ರು ಮಹಿಳೆ ಹಿರಿಯರು ಬಂದಿದ್ದಾರೆ ಅನ್ನೋದು ಒಂದು ಸಣ್ಣ ಸೌಜನ್ಯನೂ ಇಲ್ಲದೆ ಶಾಸಕರ ಹಿಂದೆ ಇರೋ ಸ್ಥಳೀಯರು ಮಾತಾಡ್ತಾರೆ. ಶಾಸಕರು ಮಾತಾಡೋದಕ್ಕಿಂತ ಸ್ಥಳೀಯರು ಮಾತಾಡ್ತಾರೆ. ಲಾಸ್ಟ್ ಟೈಮ್ ಹೀಗೆ ಒಂದ್ಸರಿ ಕ್ಲೋಸ್ ಆಗಿತ್ತು. ಅವ್ರು ಬಂದು ಬಾಳೆಯಲ್ಲೇ ಭದ್ರಯ್ಯ ಅವ್ರ ಮಗ ಬಸವರಾಜು ಅಂತ ಹೇಳಿ ಅವ್ರು ಬಂದು ಟೀ ಶರ್ಟ್ ತೆಗೀರಿ ಅಂತ ಹೇಳಿದ್ರು. ಸೊ ಈ ಟೀ ಶರ್ಟ್ ತೆಗೀರಿ, ಬೇರೆ ಟೀ ಶರ್ಟ್ ಹಾಕೊಳ್ಳಿ ಅಂತ ಹೇಳಿದ್ರು. ನಾವು ಅದಕ್ಕೂ ಓಕೆ, ಒಂದು ದಿನ ಸಮಯ ಕೊಡಿ. ಯಾಕಂದ್ರೆ ಇಲ್ಲಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಳು ಎಲ್ಲ ಇದಾರೆ, ನಾವು ಹೆಣ್ಮಕ್ಳು ಶರ್ಟ್ ತೆಗಿಯಕ್ ಆಗಲ್ಲ ಎಲ್ಲರ ಮುಂದೆ ಅಂತ ಕೇಳ್ಕೊಂಡ್ವಿ. ಅವ್ರು ಹೇಳಿದ್ರು ಅಣ್ಣ ತಮ್ಮಂದಿರ ತರ ತಿಳ್ಕೊಬೇಕು, ಈಗ್ಲೇ ತೆಗಿಬೇಕು ಅಂತ ಒತ್ತಾಯ ಪೂರ್ವಕವಾಗಿ ತೆಗಿಸಿದ್ವಿ. ಅದ್ರ ಕಾರಣ ಏನು ಅಂತ ಗೊತ್ತಿಲ್ಲ. ಮತ್ತೆ ಕೆಲವರು ಹಣ್ಣಂದಿರು ಬನೀನ್ ಕೂಡ ಹಾಕಿಲ್ಲ ಅಂತ ಹಣ್ಣಂದಿರಿಗೆ ಪರವಾಗಿಲ್ಲ, ನಿಮ್ಮ ಅಕ್ಕ ತಂಗಿಯರಿದ್ದಂಗೆ ಅವರೆಲ್ಲರೂ ಮಾಡಿ ಹಂಗೆ ಬರೀ ಮೈಯಲ್ಲಿ ಅಂತ ಹೇಳಿ ಮಾಡ್ತಿದ್ರು. ಇಷ್ಟೊಂದು ಧೋರಣೆ ಏನಕ್ಕೆ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಬಟ್ ಇನ್ನೊಂದು ಹೇಳ್ಬೇಕು, ನಾನು ಆ ತರ ನಮ್ಗೆ ಟೀ ಶರ್ಟ್ ತೆಗೀರಿ ಅಂದವರು ಅವ್ರದ ಖಾಸಗಿ ಜಾಗದಲ್ಲಿ ಇದೇ ಟೀ ಶರ್ಟ್ ಹಾಕೊಂಡು ಬೇರೆಯವರು ಯೋಗಾಭ್ಯಾಸ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಸೊ ನಾವು ಅಲ್ಲಿ ಹೋಗಿ ಜಾಯ್ನ್ ಆಗ್ಬೋದು, ಬಟ್ ಅದು ಪ್ರೈವೇಟ್ ಪ್ರಾಪರ್ಟಿ, ಯಾವತ್ ಬೇಕಾದ್ರೂ ಕ್ಲೋಸ್ ಮಾಡಿ ಹೋಗಿ ಅಂತ ಕಳಿಸ್ಬೋದು. ಬಟ್ ಇಲ್ಲಿ ನಾವು ಮಾಡ್ತಾ ಇರೋದು ಸಾರ್ವಜನಿಕವಾಗಿ ಇದೇ ಯೋಗಕ್ಕೆ ಅಂತ ಉದ್ಘಾಟನೆ ಆಗಿರೋ ಈ ಜಾಗದಲ್ಲಿ ಏನಕ್ಕೆ ಕ್ಲೋಸ್ ಮಾಡಿ ಟೀ ಶರ್ಟ್ ತೆಗ್ದು ಅವ್ರ ಪರ್ಸನಲ್ ಪ್ರಾಪರ್ಟಿ ಈ ಟೀ ಶರ್ಟ್ ಹಾಕೊಂಡು ಬೇರೆ ಅಭ್ಯಾಸಕ್ಕೆ ಜಾಗ ಕೊಡ್ತಾ ಇದ್ದಾರೆ ಅನ್ನೋದು ಅವರೇ ಬಸವರಾಜಣ್ಣ ಅವರೇ ನಮ್ಗೆ ತಿಳಿಸ್ಕೊಡ್ತೀವಿ. ಇದು ನನಗೆ ಹಚ್ಚಿದ ಪ್ರಕಾರ ಯಾವುದೇ ಒಳ್ಳೆ ಉದ್ದೇಶಕ್ಕೆ ನಡೀತಾ ಇರೋ ಕ್ಲೋಸ್ ಆಗ್ತಾ ಇರೋ ಸಂಸ್ಥೆ ಅಲ್ಲ ಇದು. ಯಾವುದೋ ಒಂದು ರಾಜಕೀಯ ಉದ್ದೇಶ ಅಥವಾ ಇಲ್ಲಿ ಸ್ಥಳೀಕರು ಏನಿದಾರ, ಹಿರಿಯ ಸ್ಥಳೀಕರು ಅವ್ರಗಳ ಪರ್ಸನಲ್ ಏನೋ ಹೇಳ್ತೀವಿ, ಪರ್ಸನಲ್ ರೀಚಸ್ ಅಥವಾ ಪ್ರಾಬ್ಲಮ್ಸ್ ಇಂದ ಕ್ಲೋಸ್ ಮಾಡ್ತಾ ಇರೋದು ಅಂತ ನಮ್ಮ ಅಭಿಪ್ರಾಯ. ಸೊ ದಯವಿಟ್ಟು ಸರ್ಕಾರ ನಮ್ಗೆ ಪ್ರಾಬ್ಲಮ್ನ ನೋಡಿ ಏನಾಗಿದೆ ಅಂತ ಹೇಳಿ ನೋಡ್ಬಿಟ್ಟು ವಿಚಾರಿಸಿ ನಮ್ಗೆ ಅವಕಾಶ ಮಾಡ್ಕೊಡ್ಬೇಕು. ಇವಾಗ ತರಗತಿ ಮುಂದುವರ್ಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡ್ಬೇಕು. ನೂರಾರು ಜನಗಳಿಗೆ ಹೆಲ್ಪ್ ಆಗ್ತಾರೋ ಈ ಜಾಗನ ದಯವಿಟ್ಟು ಕೆಲವು ಸಣ್ಣ ಕ್ಷುಲ್ಲದ ಕಾರಣಕ್ಕೋಸ್ಕರ ಕ್ಲೋಸ್ ಮಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ.